ನಮಸ್ತೆ ಎಲ್ರಿಗೂ. ಪಾರ್ಟ್ 4ಅಲ್ಲಿ ಇನ್ಕಂಪ್ಲೀಟ್ ಆದಂಥದ್ದು ಪಾರ್ಟ್ 5 ಇದೆ. ನೇಮ್ ಸಮ್ ಅದರ್ ಸಚ್ ಆಬ್ಜೆಕ್ಟ್ಸ್. ಇಲ್ಯುಮಿನೇಟೆಡ್ ಆಬ್ಜೆಕ್ಟ್ಸ್ಗೆ ಎಕ್ಸಾಂಪಲ್ಸ್ನ ಕೊಡಿ. ಸಿ ನೆಕ್ಸ್ಟ್, ದೇರ್ ಆರ್ ಅದರ್ ಆಬ್ಜೆಕ್ಟ್ಸ್ ವಿಚ್ ಗಿವ್ ದೇರ್ ಓನ್ ಲೈಟ್ ಸಚ್ ಆಸ್ ದ ಸನ್, ಫೈರ್, ಫ್ಲೇಮ್ ಆಫ್ ಎ ಕ್ಯಾಂಡಲ್ ಆ್ಯಂಡ್ ಆನ್ ಎಲೆಕ್ಟ್ರಿಕ್ ಲ್ಯಾಂಪ್. ಇನ್ನು ಕೆಲವು ವಸ್ತುಗಳು ಅಂದರೆ ಬೆಂಕಿ ಇರ್ಬೋದು, ಸೂರ್ಯ, ಮೇಣದ ಬತ್ತಿಯ ಜ್ವಾಲೆ ಮತ್ತು ವಿದ್ಯುತ್ ಬಲ್ಬ್ಗಳಂತಹ ಇತರ ವಸ್ತುಗಳು ಸ್ವಯಂ ಪ್ರಕಾಶವಾದ ಬೆಳಕನ್ನು ಹೊರಸೂಸುತ್ತೆ. ಅಂದರೆ ಓನ್ ಲೈಟ್ ಅಂದರೆ ತಾನೇ ಸ್ವಂತ ಬೆಳಕನ್ನು ಹೊಂದಿರುತ್ತವೆ. ತನ್ನದೇ ಆದ ಸ್ವಂತ ಬೆಳಕನ್ನು ಹೊರಸೂಸುವಂತಹ ವಸ್ತುಗಳೆಂದರೆ ಸನ್, ಫೈರ್ ಅಂದರೆ ಬೆಂಕಿ, ಫ್ಲೇಮ್ ಆಫ್ ಎ ಕ್ಯಾಂಡಲ್ ಮೇಣದ ಬತ್ತಿಯ ಜ್ವಾಲೆ, ಎಲೆಕ್ಟ್ರಿಕ್ ಲ್ಯಾಂಪ್ ವಿದ್ಯುತ್ ಬಲ್ಬ್. Their light falls on our eyes. ಈ ಸ್ವಯಂ ಪ್ರಕಾಶಿತ ವಸ್ತುಗಳ ಹೊರಸೂಸುವಂತಹ ವಸ್ತುಗಳ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸುತ್ತದೆ. ನಮ್ಮ ಕಣ್ಣಿನ ಒಳಗೆ ಈ ರೀತಿಯ ಇವುಗಳ ಮೂಲಕ ಬರುತ್ತಲ್ಲ, ಸೂರ್ಯನ ಕಿರಣಗಳಿರ್ಬೋದು, ಬೆಂಕಿಯ ಜ್ವಾಲೆ ಇರ್ಬೋದು, ಅಥವಾ ಮೇಣದ ಬತ್ತಿಯ ಜ್ವಾಲೆ, ಎಲೆಕ್ಟ್ರಿಕ್ ಬಲ್ಬ್, ಇದೆಲ್ಲವೂ ಏನು, ಇವುಗಳ ಕಿರಣಗಳು ನಮ್ಮ ಕಣ್ಣನ್ನು ಪ್ರವೇಶಿಸುತ್ತದೆ. ದಟ್ ಈಸ್ ಹೌ ವಿ ಸಿ ದೆಮ್. ಹಾಗಾಗಿ ಅವುಗಳನ್ನು ನಾವು ಕಾಣುತ್ತೇವೆ. ಆಗ ಅವುಗಳನ್ನ ನಾವು ಹೇಗೆ ನೋಡ್ತೀವಿ ಅಂದರೆ ಅವುಗಳು ಹೊರಸೂಸುವಂತಹ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸುವುದರಿಂದ ಅವುಗಳು ನಮಗೆ ಗೋಚರಿಸುತ್ತದೆ. ಅಂದರೆ ಸೂರ್ಯ, ಬೆಂಕಿ ಇದೆಲ್ಲವೂ. ದ ಆಬ್ಜೆಕ್ಟ್ಸ್ ವಿಚ್ ಎಮಿಟ್ ದೇರ್ ಓನ್ ಲೈಟ್ ಆರ್ ನೌನ್ ಆಸ್ ಲುಮಿನಸ್ ಆಬ್ಜೆಕ್ಟ್. ಸ್ವಂತ ಬೆಳಕನ್ನು ಹೊರಸೂಸುವ ವಸ್ತುಗಳನ್ನು ಸ್ವಯಂ ಪ್ರಕಾಶವುಳ್ಳ ವಸ್ತುಗಳು ಎಂದು ಕರೆಯುತ್ತಾರೆ. ಅಂದರೆ ತಾನೇ ಸ್ವಂತವಾಗಿ ಓನಾಗಿ ತನ್ನ ಸ್ವಂತ ಬೆಳಕನ್ನು ಹೊರಸೂಸುತ್ತಲ್ಲ, ಆ ರೀತಿಯ ವಸ್ತುಗಳನ್ನು ಸ್ವಯಂ ಪ್ರಕಾಶಿತ ವಸ್ತುಗಳು, ಲುಮಿನಸ್ ಆಬ್ಜೆಕ್ಟ್ಸ್ ಅಂತೇಳಿ ಕರೀತಾರೆ. ದ ಎಕ್ಸಾಂಪಲ್ಸ್ ಆಫ್ ಲುಮಿನಸ್ ಆಬ್ಜೆಕ್ಟ್ಸ್ ಅಂದರೆ ಸನ್, ಫೈರ್, ಫ್ಲೇಮ್ ಆಫ್ ಎ ಕ್ಯಾಂಡಲ್, ಎಲೆಕ್ಟ್ರಿಕ್ ಬಲ್ಬ್ ಇದನ್ನ ಕೊಡ್ಬೋದು. ಅರ್ಥ ಆಯ್ತಾ? ಇದು ಎಲಿಮಿನೇಟೆಡ್ ಆ್ಯಂಡ್ ಲುಮಿನಸ್ ಆಬ್ಜೆಕ್ಟ್ಸ್. ಸಿ, ಐ ಹ್ಯಾವ್ ಎ ಕ್ವಶನ್. ನನಗೊಂದು ಪ್ರಶ್ನೆ ಇದೆ. Can the reflected rays be further reflected if incident on another mirror? ಈಗ ಇಲ್ಲಿ ಬೆಳಕಿನ ಕಿರಣ ಒಂದು ಕನ್ನಡಿ ಮೇಲೆ ಬಿದ್ದಿದೆ, ಇಲ್ಲಿ ಮಿರರ್ ಇದೆ ಅಂದರೆ ಈ ಮಿರರ್ ಮೇಲೆ ಬಿದ್ದಂತಹ ಬೆಳಕು ರಿಫ್ಲೆಕ್ಟ್ ಆಗಿದೆ ಈ ಕಡೆ. ಈ ರಿಫ್ಲೆಕ್ಟ್ ಆದಂತಹ ಬೆಳಕು ಇನ್ನೊಂದು ಕಡೆ ಬೀಳುತ್ತೆ, ಮತ್ತೆ ರಿಫ್ಲೆಕ್ಟ್ ಆಗುತ್ತೆ, ಮತ್ತೆ ಪ್ರತಿಫಲಿಸುತ್ತೆ. ಓಕೆನಾ? ಈ ರೀತಿ ಫರ್ದರ್ ಆಗಿ ಪ್ರತಿಫಲಿಸಿದಂತಹ ಪ್ರತಿಫಲನಗೊಂಡ ಕಿರಣಗಳು ಮತ್ತೊಮ್ಮೆ ಮತ್ತೆ ಇನ್ಯಾವುದಾದ್ರು ಈ ರೀತಿ ರೆಗ್ಯುಲರ್ ಸರ್ಫೇಸ್ ಮೇಲೆ ಪ್ರತಿಫಲಿತಗೊಂಡ ಬೆಳಕು ಮತ್ತೊಮ್ಮೆ ಪ್ರತಿಫಲಿಸಿದರೆ ರಿಫ್ಲೆಕ್ಟ್ ಆದ ಯಾವುದ್ರ ಮೇಲೆ, ಸಮತಲದ ಮೇಲೆ ಬಿದ್ದಾಗ ಮತ್ತೆ ಪ್ರತಿಫಲಿಸುತ್ತದೆ, ಅದು ಮತ್ತೆ ಇನ್ನೊಂದ್ಸಲ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ನಾವು ಕಂಡುಹಿಡಿಯೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ರಿಫ್ಲೆಕ್ಟ್ ಆಗಿದ್ದು ಮತ್ತೆ ರಿಫ್ಲೆಕ್ಟ್ ಆಗುತ್ತಾ ಅದನ್ನ ಲೆಟ್ ಅಸ್ ಫೈಂಡ್ ಔಟ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ, ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಇವನ್ ಅವರು ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ ಇದ್ದರೆ. ಓಕೆ, ಇದರಿಂದ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಸಿ, ವಾಟ್ ಈಸ್ ಡಿಫ್ಯೂಸ್ಡ್ ಆರ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್? ಡಿಫ್ಯೂಸ್ಡ್ ಅಥವಾ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೇನು? ಗಿವ್ explain with example. ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡಿ. ಡಿಫ್ಯೂಸ್ಡ್ ಆರ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೇನು? ಅಥವಾ ನೀವು ರೆಗ್ಯುಲರ್ ರಿಫ್ಲೆಕ್ಷನ್ ಮತ್ತು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ಗೆ ಡಿಫ್ರೆನ್ಸ್ ಬೇಕಾದರೂ ಬರೀಬೋದು. ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಡಿಫ್ರೆನ್ಸ್ ಬರೆದು ಡ್ರಾ ಎ ಡಯಾಗ್ರಾಮ್. ಇದು ರೆಗ್ಯುಲರ್, ಇದು ಇರ್ರೆಗ್ಯುಲರ್ ಸರ್ಫೇಸಸ್, ಇದು ರೆಗ್ಯುಲರ್ ಸರ್ಫೇಸ್ಗೆ ಡಯಾಗ್ರಾಮ್. ಡ್ರಾ ಆ್ಯಂಡ್ ನೀಟ್ ಲೇಬಲ್ ಡಯಾಗ್ರಾಮ್, ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್. ಇಲ್ಲಿ ರೆಗ್ಯುಲರ್ ರಿಫ್ಲೆಕ್ಷನ್ ಇದೆ. ಫಸ್ಟ್ ಕ್ವಶನ್ ಬಂದು ಇದು ವಾಟ್ ಈಸ್ ಡಿಫ್ಯೂಸ್ಡ್ ಆರ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆ್ಯಂಡ್ ವಾಟ್ ಈಸ್ ರೆಗ್ಯುಲರ್ ರಿಫ್ಲೆಕ್ಷನ್. ಇದನ್ನ ಆದರೂ ಡಿಫ್ರೆನ್ಷಿಯೇಟ್ ಬರೀಬೋದು ನೀವು, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ವಿತ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ಗೆ ಡಿಫ್ರೆನ್ಸ್ ಥರ ಬರೆದು ಅದು ಎರಡು ಡಯಾಗ್ರಾಮ್ಸ್ನ ಡ್ರಾ ಮಾಡಿ. ಆ್ಯಂಡ್ ನೆಕ್ಸ್ಟ್ ಅಷ್ಟೇ, ಡಿಫ್ರೆನ್ಸ್ ಬಿಟ್ವೀನ್ ಇಲ್ಯುಮಿನೇಟೆಡ್ ಆ್ಯಂಡ್ ಲುಮಿನಸ್ ಆಬ್ಜೆಕ್ಟ್. ಇಲ್ಯುಮಿನೇಟೆಡ್ ಆಬ್ಜೆಕ್ಟ್ ಮತ್ತು ಲುಮಿನಸ್ ಆಬ್ಜೆಕ್ಟ್ಗೆ ಡಿಫ್ರೆನ್ಸ್ ಬರೆದು ಗಿವ್
4 example for each. ಪ್ರತಿಯೊಂದಕ್ಕೂ 4 ಎಕ್ಸಾಂಪಲ್ಸ್ನ ಇದಿಷ್ಟು ವಿತ್ ಹೋಮ್ವರ್ಕ್ ಕ್ವಶನ್ಸ್. ನೀವೇ ಹೋಮ್ವರ್ಕ್ ಕ್ವಶನ್ಸ್ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಆದಷ್ಟು ಟೆಕ್ಸ್ಟ್ ಬುಕ್ನ 2-3 ಟೈಮ್ ರೀಡ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೀನೆ 13.4 ನೋಡಿ. ರಿಫ್ಲೆಕ್ಟೆಡ್ ಲೈಟ್ ಕ್ಯಾನ್ ಬಿ ರಿಫ್ಲೆಕ್ಟೆಡ್ ಅಗೇನ್. ಪ್ರತಿಫಲಿತ ಬೆಳಕನ್ನು ಮತ್ತೆ ಪ್ರತಿಫಲಿಸಬಹುದು. ರಿಫ್ಲೆಕ್ಟ್ ಆಗಿದ್ದನ್ನ ಮತ್ತೆ ನಾವು ರಿಫ್ಲೆಕ್ಟ್ ಮಾಡ್ಬೋದಾ? ಪ್ರತಿಫಲಿಸಿದಂತಹ ಬೆಳಕು, ಒಂದು ವಸ್ತುವಿನ ಮೇಲೆ ಬಿದ್ದಂಥ ಬೆಳಕು ಇನ್ನೊಂದು ಕಡೆಗೆ ಬೀಳುತ್ತೆ, ಆ ಬಿದ್ದಂಥ ಬೆಳಕನ್ನು ಮತ್ತೆ ಪ್ರತಿಫಲಿಸ್ಬೋದಾ ಅಂತ ಕೇಳ್ತಿದ್ದಾರೆ. ಸಿ, ರೀಕಾಲ್ ದ ಲಾಸ್ಟ್ ಟೈಮ್ ಯು ವಿಸಿಟ್ ಎ ಡ್ರೆಸ್ಸರ್. She or he makes you sit in front of a mirror. ಇಲ್ಲಿ ನೋಡಿ, ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ನೀವೇನಾದರೂ ಲಾಸ್ಟ್ ಟೈಮ್, ಕಳೆದ ಬಾರಿ ಲಾಸ್ಟ್ ಟೈಮ್ ಏನಾದರೂ ವಿಸಿಟ್ ಏರ್ ಡ್ರೆಸ್ಸರ್ ಅಂದರೆ, ಈಗ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೆ ಹೋಗಿರ್ತೀರ, ಗಂಡು ಮಕ್ಕಳಾದರೆ ಕ್ಷೌರಿಕ ಅಂಗಡಿ, ಏರ್ ಡ್ರೆಸ್ಸರ್, ಏರ್ ಕಟಿಂಗ್ ಶಾಪ್ ಅಂತ ಏನು ಕರಿತೀವಿ, ಏರ್ ಕಟ್ ಮಾಡೋ ಅಂತ, ಅಲ್ಲಿಗೆ ಏನಾದರೂ ಹೋಗಿದ್ರೆ ನೆನಪು ಮಾಡ್ಕೊಳ್ಳಿ. ಆಫ್ಟರ್ ಯುವರ್ ಏರ್ ಕಟ್ ಈಸ್ ಕಂಪ್ಲೀಟ್, ಶಿ ಆರ್ ಈ ಹೋಲ್ಡ್ಸ್ ಎ ಮಿರರ್ ಬಿಹೈಂಡ್ ಯು ಟು ಶೋ ಯು ಹೌ ದ ಏರ್ ಹ್ಯಾಸ್ ಬೀನ್ ಕಟ್. ಫಿಗರ್ 13.9. ನೀವು ಅಲ್ಲಿ ಹೋಗಿದ್ದ ನೆನಪು ಮಾಡಿಕೊಂಡ್ರೆ, ಅವಳು ಅಥವಾ ಆಕೆ ನಿಮಗೆ ಏರ್ ಕಟ್ ಆದಮೇಲೆ, ತಲೆ ಕೂದಲನ್ನೆಲ್ಲ ಕತ್ತರಿಸಿದ ನಂತರ ಅವರು ನಿಮ್ಮ ತಲೆ ಕೂದಲು ಹೇಗೆ ಕತ್ತರಿಸಲಾಗಿದೆ, ಹೇಗೆ ಕಟ್ ಮಾಡಿದ್ದೀವಿ ಅಂತ ತೋರಿಸೋದಕ್ಕೆ ಈ ರೀತಿ ಒಂದು ಮಿರರನ್ನು ನಿಮ್ಮ ತಲೆ ಹಿಂಭಾಗಕ್ಕೆ ಹಿಡಿದು ತೋರಿಸ್ತಾರೆ. ನೆನಪಿದೆಯಾ? ಈ ಚಿತ್ರದಲ್ಲಿರೋ ಥರ ತೋರಿಸ್ತಾರೆ. ಡು ಯು ನೋ ಹೌ ಯು ಕುಡ್ ಸಿ ದ ಏರ್ ಅಟ್ ದ ಬ್ಯಾಕ್ ಆಫ್ ಯುವರ್ ಹೆಡ್? ನಿಮಗೆ ನಿಮ್ಮ ತಲೆ ಹಿಂಭಾಗದ ಕೂದಲು ಹೇಗೆ ಕತ್ತರಿಸಿದ್ದಾರೆ, ಹೇಗೆ ಕಟ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅದ್ರ ಬಗ್ಗೆ ಏನಾದರೂ ತಿಳಿದಿದೆಯಾ ನಿಮಗೆ? ಅಂದರೆ ನೀವು ನಿಮ್ಮ ತಲೆ ಹಿಂದೆ ಅಥವಾ ಬೆನ್ನು ಬ್ಯಾಕ್ ಸೈಡ್ನ ನೋಡ್ಕೊಳಕ್ಕಾಗಲ್ಲ, ಆದರೆ ನಿಮ್ಮ ಏರ್ನ ಹೇಗೆ ಕಟ್ ಮಾಡಿದ್ದಾರೆ ಅಂತ ಒಂದು ಕನ್ನಡಿ ಮೂಲಕ ನಿಮಗೆ ಅವರು ತೋರಿಸ್ತಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳ್ತಿದ್ದಾರೆ. Paheli recalls having constructed a periscope as an extended activity in class 6. ಪಹೇಲಿ ಏನು? 6th ಸ್ಟ್ಯಾಂಡರ್ಡ್ಲಿ, 6ನೇ ತರಗತಿಯಲ್ಲಿ ವಿಸ್ತರಿತ ಚಟುವಟಿಕೆಯಲ್ಲಿ ಒಂದು ಪೆರಿಸ್ಕೋಪ್ ತಯಾರಿಸಿದ್ದನ್ನು ಮಾಡಿಕೊಂಡ್ರು. ಪಹೇಲಿ ಪೆರಿಸ್ಕೋಪ್ ನೋಡಿದಿರಲ್ವಾ? ನಿಮಗೂ ಮಾಡೋಕ್ಕೆ ಹೇಳಿರ್ತಾರೆ. ಈ ರೀತಿ ಪೆರಿಸ್ಕೋಪ್ ಇರುತ್ತೆ. ಇದು 6th ಸ್ಟ್ಯಾಂಡರ್ಡಲ್ಲಿ ಇರುತ್ತೆ. ಈ ಪೆರಿಸ್ಕೋಪ್ ಮಾಡಿದ್ದನ್ನು ಅವಳು ನೆನಪು ಮಾಡ್ಕೊತಿದ್ದಾಳೆ. ಪೆರಿಸ್ಕೋಪ್ ಹೇಗಿರುತ್ತೆ? ಈ ರೀತಿ ಅಲ್ವಾ? ಇಲ್ಲಿರ್ತಕ್ಕಂಥ ವಸ್ತು, ಇಲ್ಲಿ ಏನಾದರೂ ವಸ್ತು ಇದ್ರೆ ಇಲ್ಲಿಂದ ನೋಡಿದ್ರೆ ನಮಗೆ ನೀಟಾಗಿ ಅದು ನೇರವಾಗಿ ಇಲ್ಲೇ ಕಾಣಿಸ್ತಿದೆಯೋ ಅನ್ನೋ ಹಾಗೆ ಕಾಣುತ್ತೆ ಅಂತ ಪೆರಿಸ್ಕೋಪ್ ಇಂದ ಅದನ್ನ ಮಾಡಿದ್ದನ್ನ ನೆನಪು ಮಾಡ್ಕೊತಿದ್ದಾಳೆ. ದ ಪೆರಿಸ್ಕೋಪ್ ಮೇಕ್ಸ್ ಯೂಸ್ ಆಫ್ 2 ಪ್ಲೇನ್ ಮಿರರ್ಸ್. ಪೆರಿಸ್ಕೋಪ್ನ ಮಾಡೋದಕ್ಕೆ ನಾವು 2 ಪ್ಲೇನ್ ಮಿರರ್ನ, 2 ಸಮತಲ ದರ್ಪಣಗಳನ್ನ ನಾವು ಬಳಸ್ಕೊಂಡಿದ್ವಿ, ಒಳಗೊಂಡಿತ್ತು. ಕ್ಯಾನ್ ಯು ಎಕ್ಸ್ಪ್ಲೈನ್ ಹೌ ರಿಫ್ಲೆಕ್ಷನ್ ಫ್ರಮ್ ದ 2 ಮಿರರ್ಸ್ ಎನೇಬಲ್ಸ್ ಯು ಟು ಸಿ ಆಬ್ಜೆಕ್ಟ್ಸ್ ವಿಚ್ ಆರ್ ನಾಟ್ ವಿಸಿಬಲ್ ಡೈರೆಕ್ಟ್ಲಿ? ಅಲ್ಲಿ 2 ಸಮತಲ ದರ್ಪಣಗಳು ಪ್ರತಿಫಲನವು ನೇರವಾಗಿ ಕಾಣಿಸಿದೆ, ಅಂದರೆ ನಾವು ನೇರವಾಗಿ ಕಾಣದ ವಸ್ತುಗಳನ್ನು ಹೇಗೆ ಕಾಣಿಸುವಂತೆ ಮಾಡುತ್ತದೆ ಎಂಬುದನ್ನು ವಿವರಿಸಿರ. ಅಂದರೆ ಇಲ್ಲಿ ಯಾವುದೋ ಒಂದು ವಸ್ತು ಇದೆ, ಇಲ್ಲಿ ಒಂದು ಕನ್ನಡಿಯನ್ನು ಇಟ್ಟಿರ್ತೀವಿ, ಈ ವಸ್ತು ಮೇಲೆ ಆ ಇಮೇಜ್ ಬಿತ್ತು ಅಂದರೆ ಇದು ಇಲ್ಲಿಗೆ ರಿಫ್ಲೆಕ್ಟ್ ಆಗಿ ಇಲ್ಲೊಂದು ಕನ್ನಡಿಯನ್ನು ಇಟ್ಟಿರ್ತಾರೆ, ಇದ್ರ ಮೇಲೆ ಬೀಳುತ್ತೆ, ಇಲ್ಲಿ ಬಿದ್ದಂಥದ್ದು ಇಲ್ಲಿ ನಮಗೆ ಗೋಚರಿಸುತ್ತೆ. ಪೆರಿಸ್ಕೋಪ್ ಆರ್ ಯೂಸ್ಡ್ ಇನ್ ಸಬ್ಮರೀನ್ಸ್, ಟ್ಯಾಂಕ್ಸ್ ಆ್ಯಂಡ್ ಆಲ್ಸೋ ಬೈ ಸೋಲ್ಜರ್ಸ್ ಇನ್ ಬಂಕರ್ಸ್ ಟು ಸಿ ಥಿಂಗ್ಸ್ ಔಟ್ಸೈಡ್. ಈ ಪೆರಿಸ್ಕೋಪ್ನ ಸಾಮಾನ್ಯವಾಗಿ ಈ ಪೆರಿಸ್ಕೋಪ್ನ ಎಲ್ಲೆಲ್ಲಿ ಬಳಸ್ತಾರೆ? ಜಲಾಂತರ್ಗಾಮಿಗಳು, ಸಬ್ಮೆರೀನ್ಸ್, ಯುದ್ಧದ ಟ್ಯಾಂಕ್ನಲ್ಲಿ, ಸೈನಿಕರು ಬಂಕರ್ಗಳಲ್ಲಿ ಮತ್ತೆ ಹೊರಗಿನ ವಸ್ತುಗಳನ್ನು ನೋಡೋದಕ್ಕೆ ಪೆರಿಸ್ಕೋಪ್ ಅನ್ನ ಬಳಸ್ಕೊಳ್ತಾರೆ. 6th ಸ್ಟ್ಯಾಂಡರ್ಡ್ ಓದಿರ್ತೀರಾ. ಸಿ 13.5 ನೋಡಿ. ಮಲ್ಟಿಪಲ್ ಇಮೇಜಸ್ ಅಂದರೆ ಇಲ್ಲಿ ರಿಫ್ಲೆಕ್ಟೆಡ್ ಮತ್ತೆ ರಿಫ್ಲೆಕ್ಟ್ ಆಗ್ತಿರೋದು. ಇಲ್ಲಿ ನೋಡಿ,
ಬೆಳಕು ಈಗ ನಿಮ್ಮ ಪ್ರತಿಬಿಂಬ ಕಾಣಿಸ್ಬೇಕು ಕನ್ನಡಿ ಮೇಲೆ ಅಂದ್ರೆ ಬೆಳಕು ದೊಡ್ಡ ಕನ್ನಡಿ ಮೇಲೆ ಇದೆ, ಹಾಗಾಗಿ ನೀವು ಕಾಣಿಸ್ತಿದ್ದೀರಾ. ಗೊತ್ತಾಯ್ತಾ? ಈ ನಿಮ್ಮ ಪ್ರತಿಬಿಂಬ ತಲೆ ಹಿಂಭಾಗ ಮತ್ತೆ ನಿಮಗೆ ಗೋಚರಿಸ್ಬೇಕು ಅಂದ್ರೆ ಇಲ್ಲಿ ಬಿದ್ದಂತಹ ಬೆಳಕು ಮತ್ತೆ ರಿಫ್ಲೆಕ್ಟ್ ಆಗಿ ಏನು ಈ ಕನ್ನಡಿ ಮೇಲೆ ಬೀಳ್ತಿದೆ. ಹಾಗಾಗಿ ಇಲ್ಲಿ ಬಿದ್ದಂತಹ ಬೆಳಕು ಏನಾಗ್ತಿದೆ, ನಿಮ್ಗೆ ನಿಮ್ಮ ತಲೆಯ ಹಿಂಭಾಗ ನೀವು ನೋಡೋದಿಕ್ಕೆ ನಿಮ್ಗೆ ಇಲ್ಲಿ ಗೋಚರಿಸ್ತಾ ಇದೆ. ಇದೇ ರಿಫ್ಲೆಕ್ಟೆಡ್ ಆಗಿರ್ತಕ್ಕಂಥ ಮತ್ತೆ ರಿಫ್ಲೆಕ್ಟ್ ಆಗಿದೆ. ಪ್ರತಿಫಲಿತ ಬೆಳಕು ಮತ್ತೊಮ್ಮೆ ಪ್ರತಿಫಲಿತವಾಗಿರೋದು. ಯು ಆರ್ ಅವೇರ್ ದಟ್ ಎ ಪ್ಲೇನ್ ಮಿರರ್ ಫಾರ್ಮ್ಸ್ ಓನ್ಲಿ ಎ ಸಿಂಗಲ್ ಇಮೇಜ್ ಆಫ್ ಆನ್ ಆಬ್ಜೆಕ್ಟ್. ಮಲ್ಟಿಪಲ್ ಇಮೇಜಸ್ ಅಂದರೆ ಬಹು ಪ್ರತಿಬಿಂಬಗಳು, ಅಂದರೆ ಒಂದಕ್ಕಿಂತ ಹೆಚ್ಚು ಪ್ರತಿಬಿಂಬಗಳು, ಬಹು ಪ್ರತಿಬಿಂಬಗಳು. ಅಂದರೆ ಸಮತಲ ದರ್ಪಣವು ವಸ್ತುವಿನ ಅಂದರೆ ಪ್ಲೇನ್ ಮಿರರು ವಸ್ತುವಿನ ಒಂದು ಪ್ರತಿಬಿಂಬವನ್ನು ಮಾತ್ರ ಉಂಟು ಮಾಡುತ್ತೆ ಎಂಬುದನ್ನು ನೀವು ನೋಡ್ಕೊಂಡಿದ್ದೀರಾ. ಅಂದರೆ ಒಂದು ಪ್ಲೇನ್ ಮಿರರ್ ಇಲ್ಲಿ ಇಮೇಜ್ ಇದೆ ಅಂದರೆ ಇಲ್ಲಿ ಒಂದೇ ಒಂದು ಇಮೇಜ್ ಕಾಣಿಸ್ತದೆ. ಇದೇನು 10 ಜನ ಇರೋ ಥರ ಇಲ್ಲೇನು ಕಾಣಿಸ್ತಿಲ್ಲ. ನಮಗೆ ಗೊತ್ತಿರೋ ಹಾಗೆ ಒಂದು ಪ್ಲೇನ್ ಮಿರರ್, ಒಂದು ಸಮತಲ ದರ್ಪಣ ಅಂದರೆ ಅದು ಒಂದು ಪ್ರತಿಬಿಂಬವನ್ನು ಕಾಣಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. What happens if two plane mirrors are used in combination? Let us see. ಹಾಗಾದ್ರೆ ನಾವು ಎರಡು ಸಮತಲ ದರ್ಪಣ, ಎರಡು ಪ್ಲೇನ್ ಮಿರರ್ನ ಒಟ್ಟಿಗೆ ಸೇರಿಸಿ ಸಂಯೋಜನೆಗೊಳಿಸಿ ಉಪಯೋಗಿಸಿದ್ರೆ ಏನಾಗುತ್ತೆ ಅದನ್ನ ತಿಳ್ಕೊಳ್ಳೋಣ. ನೋಡಿ, ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ 13.5ನ ನೋಡಿ ಆಕ್ಟಿವಿಟಿ. ಇದನ್ನ ನೀವು ಸಹ ಮಾಡಿ ನಿಮ್ಮ ಮನೇಲಿ. ಈ ಥರ ಎರಡು ಸೇಮ್ ಸೈಜಲ್ಲಿ ಮಿರರ್ ಇದ್ರೆ ಈ ಥರ ಇಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಕೂಲ್ಸ್ಗಳಲ್ಲೂ ಯಾವುದಾದ್ರೂ ಸೈನ್ಸ್ ಎಕ್ಸಿಬಿಷನ್ಸ್ ಇದ್ದರೆ ಅಥವಾ ಏನಾದರೂ ಆ್ಯಕ್ಟಿವಿಟಿ ಕೊಟ್ಟಿದ್ರೆ ಇದನ್ನು ಮಾಡಿ ತೋರಿಸಿ, ಟೀಚರ್ಗೂ ತುಂಬ ಖುಷಿ ಆಗುತ್ತೆ. ಎಕ್ಸಿಬಿಷನಲ್ಲಿ ನೀವು ಭಾಗವಹಿಸಿ. ಇದೊಂದು ಸಿಂಪಲ್ ಆದರೂ ತುಂಬ ಅಟ್ರಾಕ್ಟಿವ್ ಆದಂಥ ಒಂದು ಎಕ್ಸ್ಪೆರಿಮೆಂಟ್, ಸೈನ್ಸ್ ಎಕ್ಸ್ಪೆರಿಮೆಂಟ್ ಆಗಿದೆ. ಓಕೆನಾ? ಓಕೆ, ಟೇಕ್ 2 plain mirrors, set them at right angles to each other with their edges touching. Figure 13.10. To hang them, you can see adhesive tape. Place a coin in between the mirrors. How many images of the coin do you see? Figure 13.10. ಏನಿಲ್ಲ, ಎರಡು ಸೇಮ್ ಸೈಜ್ ಇರ್ತಕ್ಕಂಥ ಈ ರೀತಿ ಎರಡು ಸೇಮ್ ಸೈಜ್ ಇರ್ತಕ್ಕಂತಹ ಎರಡು ಸಮತಲ ದರ್ಪಣಗಳನ್ನು ತೆಗೆದುಕೊಳ್ಳಿ. ಅವುಗಳ ಅಂಚುಗಳು ಸ್ಪರ್ಶಿಸುವಂತೆ ಪರಸ್ಪರ ಲಂಬವಾಗಿ ಇಟ್ಟಿದ್ದಾರೆ ನೋಡಿ. ಅಂದರೆ ಇಲ್ಲೊಂದು ಇಡ್ತೀರಾ, ಇನ್ನೊಂದು ಮಿರರನ್ನು ಈ ರೀತಿ ಇಲ್ಲೊಂದು ಇಡ್ತೀರಾ. ಈ ರೀತಿ ಎರಡು ಅಂಚುಗಳು, ಇವೆರಡು ಅಂಚುಗಳು ಟಚ್ ಆಗೋ ಥರ ಇಡಿ. ಹಾಗೆ ಅವುಗಳನ್ನ ಜೋಡಿಸೋದಕ್ಕೆ ಒಂದು ಸೆಲೋ ಟೇಪ್, ಅಂದರೆ ಇಟ್ಟರೆ ಅದು ಬಿದೋಗ್ಬಿಡುತ್ತೆ ಅಲ್ವಾ. ಇವೆರಡನ್ನು ಜಾಯಿನ್ ಮಾಡಿಡೋದಕ್ಕೆ ಇದಕ್ಕೆ ಒಂದು ಸೆಲೋ ಟೇಪನ್ನ ಮಧ್ಯಕ್ಕೆ ಒಂದು ಸೆಲೋ ಟೇಪನ್ನು ಹಾಕಿ, ಉದ್ದಕ್ಕೂ ಅಷ್ಟೇ ಹಿಂಭಾಗಕ್ಕೆ ಸೆಲೋ ಟೇಪನ್ನು ಹಾಕಿ ಅಂಟಿಸಿ ಅದನ್ನು ಯಾವ ರೀತಿ ಇಡಬೇಕು, ನೀವು ಅವುಗಳನ್ನ ಲಂಬವಾಗಿ ಇರಿಸ್ಬೇಕು. ಈ ರೀತಿ ಲಂಬವಾಗಿ ಅಂದರೆ ವಿ ಶೇಪಲ್ಲಿ, ಈ ಥರ ವಿ ಶೇಪು ಅಥವಾ ಯು ಶೇಪಲ್ಲಿ ಈ ಥರ ಲಂಬವಾಗಿ ಎರಡು ಮಿರರ್ಸ್ಗಳಿಗೆ ಮಧ್ಯಕ್ಕೆ ಒಂದು ಸೆಲೋ ಟೇಪನ್ನು ಹಾಕಿ ಎರಡು ಜಾಯಿನ್ ಆಗೋ ಥರ ಈ ಚಿತ್ರದಲ್ಲಿ ಕೊಟ್ಟಿರೋ ಥರ ಇರಿಸ್ಬೇಕು. ನಂತರ ಇಲ್ಲಿ ಒಂದು ಕಾಯಿನ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಕಾಯಿನನ್ನು ಒಂದು ಕಡೆ ಇಡಿ. ಆ ಕಾಯಿನ್ ಎಷ್ಟು ನಾಣ್ಯಗಳಾಗಿ ಅದರ ಪ್ರತಿಬಿಂಬ ಕಾಣಿಸುತ್ತೆ ಈ ಚಿತ್ರದಲ್ಲಿ ನೋಡಿ. ಎರಡು ಕನ್ನಡಿಯನ್ನು ಇಟ್ಟಿರೋದು, ಬಟ್ ಇಲ್ಲಿ ಮಲ್ಟಿಪಲ್ ಇಮೇಜಸ್. ಇಲ್ಲಿ ಒಂದು ಕಾಯಿನ್ ಇರೋ ಥರ ಕಾಣ್ತಿದೆ, ಇಲ್ಲಿ ಒಂದು ಕಾಯಿನ್ ಇರೋ ಥರ ಕಾಣ್ತಿದೆ, ಇಲ್ಲಿ ಒಂದು ಕಾಯಿನ್ ಇರೋ ಥರ ಕಾಣ್ತಿದೆ, ಇಲ್ಲೂ ಹಿಂದೆನೂ ಒಂದು ಕಾಣುತ್ತೆ. ಮಲ್ಟಿಪಲ್ ಇಮೇಜಸ್, ಬಹು ಪ್ರತಿಬಿಂಬಗಳು ಗೋಚರಿಸುತ್ತೆ. ಅಂದರೆ ಪರಸ್ಪರ ಲಂಬವಾಗಿರ್ತಕ್ಕಂಥ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಹೇಗಿರುತ್ತೆ? ಇಮೇಜಸ್ ಇನ್ ಪ್ಲೈನ್ ಮಿರರ್ ಅಟ್ ರೈಟ್ ಆಂಗಲ್ ಟು ಈಚ್ ಅದರ್. ಆಯ್ತಾ? Next, now hang the mirrors using the adhesive tape at different angles, say 45 degrees, 60, 120, 180 degree, etc. Place some objects, say a candle in between them. ಇಲ್ಲಿ ಈ ಮಿರರ್ಗಳನ್ನ, ಈ ದರ್ಪಣಗಳನ್ನ ಅಂಟಿಸಿರ್ತಿರಲ್ಲ, ಆ ಅಂಟುಪಟ್ಟಿಯ ಸಹಾಯದಿಂದ ಏನು ಮಾಡಿ ಬೇರೆ ಬೇರೆ ಕೋನಗಳಲ್ಲಿ ಜೋಡಿಸಿ. ಅಂದರೆ ಇದನ್ನು ಸ್ವಲ್ಪ ಮೂವ್ ಮಾಡಿ, 45 ಡಿಗ್ರಿಗೆ ಮೂವ್ ಮಾಡಿ, 60 ಡಿಗ್ರಿಗೆ ಮಾಡಿ, 80 ಡಿಗ್ರಿಗೆ ಮಾಡಿ, 180 ಡಿಗ್ರಿಗೆ ಮಾಡಿ, 120 ಡಿಗ್ರಿಗೆ ಮಾಡಿ. ಹಾಗೆ ಎಷ್ಟು ಪ್ರತಿಬಿಂಬಗಳು, ನಾಣ್ಯಗಳು ಎಷ್ಟು ಥರ ಕಾಣಿಸುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಹಾಗೆ ಈ ಕಾಯಿನನ್ನು ತೆಗೆದಿಡಿ, ಈ ನಾಣ್ಯವನ್ನು ತೆಗೆದು ಒಂದು ಕ್ಯಾಂಡಲ್ನ ಇಟ್ಟು ನೋಡಿ, ಅದು ಎಷ್ಟು ಪ್ರತಿಬಿಂಬಗಳು ಕಾಣುತ್ತೆ ಅದರ ಪ್ರಯೋಗವನ್ನು ಮಾಡಿ. ನೋಟ್ ಡೌನ್ ದ ನಂಬರ್ ಆಫ್ ಇಮೇಜಸ್ ಆಫ್ ದ ಆಬ್ಜೆಕ್ಟ್ ಇನ್ ಈಚ್ ಕೇಸಸ್. ಪ್ರತಿಯೊಂದು ಸಂದರ್ಭದಲ್ಲೂ ಎಷ್ಟು ಪ್ರತಿಬಿಂಬಗಳು ಕಾಣುತ್ತೆ, ನಾಣ್ಯದಲ್ಲಿ ಎಷ್ಟು ಪ್ರತಿಬಿಂಬ ಕಾಣ್ತು, ಇಟ್ಟಿರೋ ಒಂದು ನಾಣ್ಯ ಎಷ್ಟು ನಾಣ್ಯಗಳ ಕಾಣ್ತು, ಇಟ್ಟಿರೋವಂಥ ಒಂದು ಕ್ಯಾಂಡಲ್ ಎಷ್ಟು ಕ್ಯಾಂಡಲ್ನ ಪ್ರತಿಬಿಂಬಗಳು ಕಾಣ್ತು, ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಫೈನಲಿ ಸೆಟ್ ದ 2 mirrors parallel to each other. Find out how many images of a candle placed between them are formed. 13.11. ಫೈನಲಿ ಏನು ಮಾಡಿ, ಇದೆಲ್ಲ ಆದ ನಂತರ
ಈ ಒಂದು ಕನ್ನಡಿಯನ್ನು ವಿ ಶೇಪಲ್ಲಿ ಇಟ್ಟಿದ್ವಿ ಲಂಬವಾಗಿ. ಇವಾಗ ಏನು ಮಾಡಿ, ಈ ಎರಡು ಮಿರರ್ಸ್ಗಳನ್ನ ಫೈನಲಿ 2 ಮಿರರ್ ಪ್ಯಾರಲ್ ನೇರವಾಗಿ ಇಲ್ಲಿ ಹೇಗೆ ಎದುರು ಬದರು, ಇಲ್ಲಿ ಒಂದನ್ನು ಇಡಿ, ಈ ಕಡೆ ಒಂದನ್ನು ಇಡಿ, ನೇರವಾಗಿ ಈ ಒಂದು ಸಮತಲ ದರ್ಪಣಗಳನ್ನ ಇಟ್ಟು ಅದರಲ್ಲಿ ಕಾಣ್ತಕ್ಕಂಥ ಅದರ ಮಧ್ಯದಲ್ಲಿ ಒಂದು ಕ್ಯಾಂಡಲ್ ಇಟ್ಟಿರ್ತೀರಾ ಅಥವಾ ಒಂದು ಕಾಯಿನ್ ಎತ್ತರವಾಗಿ ಏನಿಟ್ಟಿರ್ತೀರಾ ಅದರ ಪ್ರತಿಬಿಂಬ ಯಾವ ರೀತಿ ಕಾಣುತ್ತೆ. ಎರಡು ಸಮತಲ ದರ್ಪಣಗಳನ್ನು ಸಮಾನಾಂತರವಾಗಿ ಇರಿಸಿದಾಗ ಅದರಲ್ಲಿ ಕಾಣುವಂಥ ಮೇಣದ ಬತ್ತಿಯ ಪ್ರತಿಬಿಂಬ ಹೇಗುಂಟಾಗುತ್ತೆ ಎಂಬುದನ್ನು ಕಂಡುಹಿಡಿ. ಇಲ್ಲಿ ನೋಡಿ, ಮಿರರ್ಸ್, ಎರಡು ಮಿರರ್ಸ್ಗಳು ಇಮೇಜ್ ಇನ್ಕ್ಲೈನ್ ಮಿರರ್ ಪ್ಯಾರಲಲ್ ಈಚ್ ಅದರ್, ಸಮಾಂತರವಾಗಿರ್ತಕ್ಕಂಥ ಸಮತಲ ದರ್ಪಣದಲ್ಲಿ ಕಾಣ್ತಕ್ಕಂಥ ಪ್ರತಿಬಿಂಬ ಒಂದೊಂದು ಕಾಣುತ್ತೆ. ಒಂದು ಅರ್ಥ? ಓಕೆ, ಸಿ. Can you explain how you can see the back of your head at the hairdresser shop? ಈಗ ನೀವು ಕ್ಷೌರದ ಅಂಗಡಿಯಲ್ಲಿ ನಿಮ್ಮ ತಲೆ ಹಿಂಭಾಗವನ್ನು ಹೇಗೆ ನೋಡ್ಕೊಳ್ತೀರಿ ಅಂತ ವಿವರಿಸ್ತೀರಾ. ಅಂದರೆ ನಿಮ್ಮ ಬ್ಯೂಟಿ ಪಾರ್ಲರಲ್ಲಿ ಇರ್ಬೋದು ಅಥವಾ ಕಟಿಂಗ್ ಶಾಪಲ್ಲಿ ಇರ್ಬೋದು, ನಿಮ್ಮ ತಲೆ ಹಿಂಭಾಗದ್ದು ಚಿತ್ರ ಹೇಗೆ ನಿಮಗೆ ಕಾಣಿಸ್ತು ಅಂತ ಈಗ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಿದ್ದಾರೆ. ದಿಸ್ ಐಡಿಯಾ ಆಫ್ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಬೈ ಮಿರರ್ಸ್ ಪ್ಲೇಸ್ಡ್ ಅಟ್ an angle to one another is used in kaleidoscope to make numerous beautiful patterns. You can also make a kaleidoscope yourself. ಅಂದ್ರೆ ಒಂದು ನಿರ್ದಿಷ್ಟ, ಅಂದ್ರೆ ಒಂದು ಹ್ಯಾಂಗಲ್ ಅಲ್ಲಿ, ಇದು ನೋಡಿ ಕನ್ನಡಿಯನ್ನು ಸುಮ್ಮನೆ ನೆಲದ ಮೇಲೆ ಇಟ್ಟರೆ ಈ ತರ ಪ್ರತಿಬಿಂಬಗಳು ಕಾಣಲ್ಲ, ಕಾಯಿನ್ 2-3 ಕಾಣಲ್ಲ. ಅದನ್ನ ಒಂದು ಆ್ಯಂಗಲ್ ಲಂಬವಾಗಿ ಇಟ್ಟಿದ್ದಾರೆ ಇಲ್ಲಿ ಅಲ್ವಾ, 80 ಡಿಗ್ರಿ, 180 ಡಿಗ್ರೀಸ್, 45 ಡಿಗ್ರಿ, ಈ ರೀತಿ. ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಒಂದು ಕೋನಗಳಲ್ಲಿ ದರ್ಪಣವನ್ನು ನಿರ್ದಿಷ್ಟವಾದಂತಹ ಒಂದು ಕೋನ, ಒಂದು ಪ್ಲೇಸ್ಡ್ ಅಟ್ ಆನ್ ಆ್ಯಂಗಲ್ ಇನ್ ಒನ್ ಅನದರ್, ಅಂದರೆ ಫಾರ್ಮ್ಡ್ ಎ ಪ್ಲೇಸ್ಡ್. ನಾವೊಂದು ನಿರ್ದಿಷ್ಟವಾದ ಆ್ಯಂಗಲ್ನಲ್ಲಿ ಆ ಮಿರರನ್ನು ಇಟ್ಟಾಗ ಏನಾಗುತ್ತೆ, ಈ ರೀತಿಯಾದಂಥ ಮಲ್ಟಿಪಲ್ ಇಮೇಜಸ್, ರಿಫ್ಲೆಕ್ಟೆಡ್ ಇಮೇಜಸ್, ಅನೇಕ ಬಹು ಪ್ರತಿಬಿಂಬಗಳು ಗೋಚರಿಸುತ್ತೆ. ಅಲ್ಲದೆ ಹಲವಾರು ಪ್ರತಿಬಿಂಬಗಳನ್ನು ಉಂಟು ಮಾಡುವಂಥ ತಂತ್ರವನ್ನು, ಹಲವು ಸುಂದರ ವಿನ್ಯಾಸಗಳನ್ನು ಮೂಡಿಸ್ತಕ್ಕಂಥ ತುಂಬ ಚೆನ್ನಾಗಿ ಕಾಣ್ತಕ್ಕಂಥ ಕೆಲಿಡಿಯೋಸ್ಕೋಪ್ನ ನೀವೇ ತಯಾರು ಮಾಡಿ. ಹೇಗೆ ಕೆಲಿಡಿಯೋಸ್ಕೋಪ್ ಮಾಡೋದು ಅಂತ ಸಿಗುತ್ತೆ. ಈ ಪೆರಿಸ್ಕೋಪ್ನ ಹೇಗೆ 6th ಸ್ಟ್ಯಾಂಡರ್ಡಲ್ಲಿ ಮಾಡಿದ್ರು, ಒಂದು ಮಿರರ್, 2 ಮಿರರ್ನ ಯೂಸ್ ಮಾಡಿಕೊಂಡು, ಇದು ಅದೇ ಥರ. ಇದೊಂದು ಸ್ವಲ್ಪ ಕಷ್ಟ, ಬಟ್ ಮಾಡ್ಬೋದು ನೀವೇ. ನಿಮ್ಮ ಒಂದು ಟ್ಯಾಲೆಂಟನ್ನ ಇದರಲ್ಲಿ ತೋರಿಸ್ಬೋದು. ನಿಮ್ಮ ಒಂದು ಏನು ನಿಮ್ಮದು ಒಂದು ಆ್ಯಕ್ಟಿವಿಟಿ ಇರುತ್ತೆ, ನಿಮ್ಮಲ್ಲಿ ಓದೋದಕ್ಕಿಂತ ಇಂಥ ಒಂದು ಆ್ಯಕ್ಟಿವಿಟಿಗಳು ತುಂಬ ಮಕ್ಕಳಲ್ಲಿ ಇರುತ್ತೆ. ಈ ಒಂದು ಕೆಲಿಡಿಯೋಸ್ಕೋಪ್ನ ರೆಡಿ ಮಾಡಿ ಅದರ ಮೂಲಕ ಸುಂದರವಾದ ವಿನ್ಯಾಸಗಳನ್ನ ಮೂಡುವಂಥ ಪ್ರತಿಬಿಂಬಗಳನ್ನು ತಯಾರಿಸಿ ಅದರ ಒಂದು ಚಿತ್ರದರ್ಶಕವನ್ನು ನೀವು ಎಕ್ಸಿಬಿಷನಲ್ಲಿ ಇಡ್ಬೋದು, ನಿಮ್ಮ ಟೀಚರ್ಸ್ಗೆ ಸರ್ಪ್ರೈಸನ್ನು ಕೊಡ್ಬೋದು. ಒಂದು ಕೆಲಿಡಿಯೋಸ್ಕೋಪ್ ಅಂತ ಅದೊಂದು ಉಪಕರಣ, ಅದನ್ನು ಸಹ ನೀವು ತಯಾರು ಮಾಡಿ ನೀವೇ ಅದರಿಂದ ಒಂದು ಆಶ್ಚರ್ಯನೂ ಆಗುತ್ತೆ, ನಿಮ್ಗೆ ತುಂಬ ಖುಷಿನೇ ಆಗುತ್ತೆ. ಅನೇಕ ಪ್ರತಿಬಿಂಬಗಳನ್ನು ತಂತ್ರವನ್ನು, ಹಲವು ಸುಂದರ ವಿನ್ಯಾಸಗಳನ್ನ ಮೂಡಿಸುವಂತಹ ಒಂದು ಕೆಲಿಡಿಯೋಸ್ಕೋಪನ್ನು ಬಳಸಲಾಗುತ್ತೆ. ಅಂದರೆ ಒಂದು ನಿರ್ದಿಷ್ಟ ಕೋನದಲ್ಲಿ ಒಂದು ಆ್ಯಂಗಲ್ನಲ್ಲಿ ಇಟ್ಟಾಗ ದರ್ಪಣದಲ್ಲಿ ಉಂಟಾಗುವ ಹಲವಾರು ಪ್ರತಿಬಿಂಬಗಳನ್ನ ತೋರಿಸುವಂಥ ಒಂದು ಕೆಲಿಡಿಯೋಸ್ಕೋಪ್ನ ನೀವು ತಯಾರಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ಕೆಲಿಡಿಯೋಸ್ಕೋಪ್ ಆಕ್ಟಿವಿಟಿ 13.6. To make a kaleidoscope, get 3 rectangular mirror stripe each about 15 cm long and 4 cm wide. ಕೆಲಿಡಿಯೋಸ್ಕೋಪನ್ನು ತಯಾರು ಮಾಡಬೇಕು ಅಂದರೆ ಇಲ್ಲಿ ತಯಾರಿಕೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ABC ಅಂತ, ಈ ರೀತಿ ನೀವು ತಯಾರು ಮಾಡ್ಕೊಳ್ಬೇಕು. ಏನು, ಕೆಲಿಡಿಯೋಸ್ಕೋಪ್ ತಯಾರಿಸಿದ್ರೆ 15 ಸೆಂಟಿಮೀಟರ್ ಉದ್ದ ಇರ್ತಕ್ಕಂತಹ ಮತ್ತು 4 ಸೆಂಟಿಮೀಟರ್ ಅಗಲ ಇರ್ತಕ್ಕಂತಹ ಒಂದು ಅಯಸ್ಕಾಂತ ಆಯತಾಕಾರದ ಒಂದು ದರ್ಪಣದ 3 ಪಟ್ಟಿಗಳನ್ನ ಈ ರೀತಿ ಟ್ರಯಾಂಗುಲರ್ ಶೇಪ್ ಇರ್ತಕ್ಕಂಥ 3 ದರ್ಪಣದ 3 ಪಟ್ಟಿಗಳನ್ನ ತೆಗೆದುಕೊಳ್ಬೇಕು. ಅರ್ಥಾಯ್ತಾ? ಹಾಗೆ ಜಾಯಿನ್ ದಮ್ ಟುಗೆದರ್ ಟು ಫಾರ್ಮ್ ಎ ಪ್ರಿಸಮ್ ಆಸ್ ಶೋನ್ ಇನ್ ಫಿಗರ್ 13.12. Fix this arrangement of mirrors in a circular cardboard tube or cube of a thick chart paper. Make sure that the tube is slightly longer than the mirror stripes. ಅದರ 3 ರೀತಿ ಮಿರರ್ನ ತಗೊಂಡ್ಮೇಲೆ ಟ್ರಯಾಂಗುಲರ್ ಶೇಪ್ದು ಈ ಜೋಡಣೆಯನ್ನು ವೃತ್ತಾಕಾರದ ರಟ್ಟಿನ ಕೊಳವೆ ಅಥವಾ ದಪ್ಪನೆಯ ಕಾಗದದ ಕೊಳವೆಗೆ ಇರಿಸಬೇಕು. ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಇಟ್ಟಿದೆ ನೋಡಿ. ಈ ಕೊಳವೆಗೆ ರಟ್ಟಿಂದಿದ್ದು, ಕಾಗದದ್ದು ಅಥವಾ ರಟ್ಟಿಂದು ಯಾವುದಾದ್ರೂ ಸರಿ, ಈ ಒಂದು ಮಿರರ್ಗಳನ್ನ ಅಲ್ಲಿಗೆ ನೀವೇನು ಮಾಡಬೇಕು, ವೃತ್ತಾಕಾರದ ರಟ್ಟಿನ ಕೊಳವೆ ಅಥವಾ ದಪ್ಪನೆಯ ಕಾಗದಕ್ಕೆ ಅವುಗಳನ್ನು ಜೋಡಿಸ್ಬೇಕು.
ಕಾಗದದ ಕೊಳವೆಯು ಪಟಕದ ಪಟ್ಟಿಗಳಿಂದ ಸ್ವಲ್ಪ ಉದ್ದ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ನೋಡೋದಕ್ಕೆ ಸಾಧ್ಯವಾಗುವಂಥ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರದ ಒಂದು ರಟ್ಟಿನ ಫಲಕದೊಂದಿಗೆ ಕೊಳೆಯ ಒಂದು ತುದಿಯನ್ನು ಮುಚ್ಚಿ ರಟ್ಟಿನ ಫಲಕದ ದೀರ್ಘ ಬಾಳಿಕೆಗೆ ಫಲಕದ ಮೇಲೆ ಒಂದು ಪಾರದರ್ಶಕವಾದ ಒಂದು ಪ್ಲಾಸ್ಟಿಕ್ ಚೂರನ್ನ ಅಂಟಿಸ್ಬೇಕು. ಇಲ್ಲಿ ಹೋಲ್ ಮಾಡಿದಾರಲ್ಲ, ನೋಡೋದಕ್ಕೆ ಬೇಕಾದಂಥ ಹೋಲನ್ನು ಮಾಡಿರಬೇಕು. A cardboard disc having a hole in the center through which you can see. ನೀವು ನೋಡೋದಕ್ಕೆ ಉಪಯೋಗವಾಗುವಂಥ ಕಾರ್ಡ್ಬೋರ್ಡ್ ಮಧ್ಯದಲ್ಲಿ ಒಂದು ಸಣ್ಣ ಹೋಲನ್ನು ರಂಧ್ರವನ್ನು ಮಾಡಿ ಟು ಮೇಕ್ ದ ಡಿಸ್ಕ್ ಡ್ಯೂರೇಬಲ್ paste a piece of transparent plastic sheet under the cardboard disc. At the other hand, touching the mirrors, fix a circular plain glass plate to the 13.12. Place on this glass plate several small pieces of colored glass, broken pieces of colored bangles. Close this end of the tube by ground glass plate. Allow enough space for the color pieces to move around. ಇಲ್ಲಿ ತಗೊಂಡ್ಮೇಲೆ ಏನ್ ಮಾಡಬೇಕು, ಇನ್ನೊಂದು ತುದಿಯಲ್ಲಿ ದರ್ಪಣಗಳನ್ನ ಅಂದ್ರೆ ಗಾಜಿನ ಚೂರು ತಗೊಂಡಿರ್ತಿರಲ್ಲ, ಆ ಪಟಕಗೆ ತಾಗುವಂತೆ ಟಚ್ ಆಗುವಂತೆ ಒಂದು ವೃತ್ತಾಕಾರದ ಸಮತಲ ಗಾಜನ್ನ ಅಂಟಿಸಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದಾರಲ್ಲ, ಇಲ್ಲಿ ಈ ರೀತಿ ಒಂದು ಸಮತಲ ಗಾಜನ್ನ ಅಂಟಿಸ್ಬೇಕು. ಇನ್ನೊಂದು ತುದಿಯ ದರ್ಪಣಕ್ಕೆ ಪಟಕಗೆ ತಾಗುವಂತೆ ವೃತ್ತಾಕಾರದ ಆ ಗಾಜಿನ ಫಲಕದ ಮೇಲೆ ಹಲವಾರು ಸಣ್ಣ ಸಣ್ಣ ಗಾಜಿನ ಚೂರುಗಳನ್ನ ಬಣ್ಣ ಬಣ್ಣದ್ದು ಬ್ಯಾಂಗಲ್ಸ್ ಚೂರುಗಳು ಬರುತ್ತಲ್ಲ, ಇಲ್ಲಿ ಹಾಕಿದ್ದಾರೆ ನೋಡಿ ಬ್ಯಾಂಗಲ್ಸ್ ಚೂರುಗಳು. ಈ ರೀತಿ ಬಣ್ಣ ಬಣ್ಣದ ಗಾಜಿನ ಚೂರುಗಳನ್ನ ಹಾಕಿ ಬಣ್ಣದ ಬಳೆಗಳ ಚೂರುಗಳು ಈ ರೀತಿ ಕೊಳವೆ ತುದಿಯನ್ನ ಅಪಾರದರ್ಶಕ ಗಾಜಿನ ಫಲಕದಿಂದ ಮುಚ್ಚಿ. ಇದೆಲ್ಲ ಆದ್ಮೇಲೆ ಒಂದು ಗ್ಲಾಸ್ ಪ್ಲೇಟ್ ಇರುತ್ತಲ್ಲ, ಇದರಿಂದ ಕ್ಲೋಸ್ ಮಾಡಿ ಬಣ್ಣ ಬಣ್ಣದ ಗಾಜಿನ ಚೂರುಗಳ ಚಲನೆಗೆ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿ. ಸ್ವಲ್ಪ ಫ್ರೀಯಾಗಿ ಕಲರ್ಫುಲ್ ಬ್ಯಾಂಗಲ್ ಪೀಸನ್ನ ಇದ್ರೊಳಗಡೆ ಹಾಕಿ ಅದು ಓಡಾಡ್ತಿದ್ರೆ ಮಲ್ಟಿಪಲ್ ಕಲರ್ಸ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಮೇಕಿಂಗ್ಗೆ ಫೆಲಿಡಿಯೋಸ್ಕೋಪ್ ಅನ್ನ ತಯಾರಿಕೆ. ಇದನ್ನ ಒಂದ್ಸಲ ಟ್ರೈ ಮಾಡಿ, ನೀವೇ ಮಾಡಿ. ತುಂಬಾ ಲೋ ಕಾಸ್ಟ್ ಅಲ್ಲಿ ಏನು ಖರ್ಚಾಗಲ್ಲ. ಮನೇಲಿ ಸಿಗ್ತಕ್ಕಂಥ ವೇಸ್ಟ್ ನ ಯೂಸ್ ಮಾಡ್ಕೊಂಡು ಕೆಲಿಡಿಯೋಸ್ಕೋಪ್ ನ ತಯಾರು ಮಾಡ್ಬೋದು. ಆದಷ್ಟು ನೀವು ಈ ಕೆಲಿಡಿಯೋಸ್ಕೋಪ್ ನ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬಾ ಖುಷಿ ಆಗುತ್ತೆ. ಇದು ರೆಡಿ ಆದ್ಮೇಲೆ ಯುವರ್ ಕೆಲಿಡಿಯೋಸ್ಕೋಪ್ ಇಸ್ ರೆಡಿ. ಇವಾಗ ನಿಮ್ಮ ಕೆಲಿಡಿಯೋಸ್ಕೋಪ್ ರೆಡಿ ಆಗಿರುತ್ತೆ. When you deep to the hole, you will able to see a variety of patterns in the tube. And interesting features of a kaleidoscope is that you will never see the same pattern again. ಅಂದ್ರೆ ಈ ಕೆಲಿಡಿಯೋಸ್ಕೋಪ್ ಈಗ ಸಿದ್ಧ ಆಗಿರುತ್ತೆ. ಅಲ್ಲಿ ಒಂದು ರಂಧ್ರ ಮಾಡಿರ್ತೀವಲ್ಲ, ಸಣ್ಣ ರಂಧ್ರದ ಮೂಲಕ ನೋಡಿದಾಗ ಕೊಳವೆಯಲ್ಲಿ ಒಳಗಡೆ ವಿವಿಧ ವಿನ್ಯಾಸಗಳನ್ನ ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯ ಕಲರ್ಫುಲ್ ಇದ್ರೊಳಗಿಂದ ನೀವು ನೋಡ್ಬೋದು. ಹೇಗೆ ಅಂದ್ರೆ ಯು ಕ್ಯಾನ್ ನಾಟ್ ನೀವು ಒಂದ್ಸಲ ನೋಡಿದ್ದು ಒಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಕೆಲಿಡಿಯೋಸ್ಕೋಪ್ನಲ್ಲಿ ಕುತೂಹಲಕರ ಲಕ್ಷಣ ಅಂದರೆ ನೀವು ಒಮ್ಮೆ ನೋಡಿದ ವಿನ್ಯಾಸವನ್ನು ಮತ್ತೊಮ್ಮೆ ನೋಡಲಾಗಲ್ಲ. ಒಂದ್ಸಲ ಏನೋ ನೋಡಿರ್ತೀರಾ, ಕಲರ್ಫುಲ್ ಆಗಿ ಕಾಣಿಸ್ತಿರುತ್ತೆ, ಅದೇ ಥರ ಮತ್ತೆ ಕಾಣಲ್ಲ, ತುಂಬ ಚೇಂಜ್ ಆಗ್ತಿರುತ್ತೆ. ಡಿಫ್ರೆಂಟ್ ಆಗಿ ಡಿಸೈನ್ಡ್ ಆಗಿ ಕಾಣ್ತಿರುತ್ತೆ. ಡಿಸೈನರ್ಸ್ ಆಫ್ ವಾಲ್ಪೇಪರ್ಸ್ ಆ್ಯಂಡ್ ಫ್ಯಾಬ್ರಿಕ್ಸ್ ಆ್ಯಂಡ್ ಆರ್ಟಿಸ್ಟ್ ಆಫ್ಟನ್ ಯೂಸ್ kaleidoscopes to get ideas for a new patterns to make your toy attractive. You can wrap the kaleidoscope in a colored paper. ನೀವು ಒಂದ್ಸಲ ಈ ವಿನ್ಯಾಸವನ್ನು ಮಾಡಿ ನೋಡಿದ್ರೆ ಮತ್ತೊಮ್ಮೆ ನೋಡಲಾಗಲ್ಲ. ಹಾಗೆ ವಾಲ್ಪೇಪರ್ಗಳು, ವಸ್ತ್ರ ವಿನ್ಯಾಸಕರುಗಳಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಕಲಾವಿದರುಗಳು ಹೊಸ ಕಲ್ಪನೆಗಳನ್ನು ಪಡೆಯೋದಕ್ಕೆ ಸಾಮಾನ್ಯವಾಗಿ ಕೆಲಿಡಿಯೋಸ್ಕೋಪ್ಗಳನ್ನ, ಅವ್ರಿಗೆ ಹೊಸ ಹೊಸ ಐಡಿಯಾ ಬೇಕು ಅಂದರೆ ಈ ಕೆಲಿಡಿಯೋಸ್ಕೋಪ್ನ ಉಪಯೋಗಿಸ್ಕೊಳ್ತಾರೆ. ಹಾಗೆ ಕೆಲವೊಬ್ಬರು ಟಾಯ್ಸ್ಗಳನ್ನ, ಆಟಿಕೆಗಳನ್ನ ಆಕರ್ಷಣೆಗೊಳಿಸಲು, ಅಟ್ರಾಕ್ಟ್ ಮಾಡೋದಕ್ಕೆ ಈ ಕೆಲಿಡಿಯೋಸ್ಕೋಪ್ನ ಬಣ್ಣಗಳನ್ನ, ಕಾಗದವನ್ನು ಸುತ್ತಬಹುದು. ಅದನ್ನು ಅಟ್ರಾಕ್ಟ್ ಮಾಡಬಹುದು ಅಂದರೆ ಆಟಿಕೆಗಳಲ್ಲಿ ಬಳಸ್ತಕ್ಕಂಥ ಸುತ್ತಬಹುದು ಅಂತಲೇ ಹೇಳ್ತಿದ್ದಾರೆ. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಮಾಡೋದಕ್ಕೆ. ಹೇಗೆ ಮಾಡ್ಬೋದು ಅಂತ ಇವಾಗೆಲ್ಲ ತುಂಬ ವಿಡಿಯೋಸ್ಗಳು ಇದೆ, ಅದನ್ನು ನೋಡಿ ಒಂದು ಕೆಲಿಡಿಯೋಸ್ಕೋಪ್ನ ರೆಡಿ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 13.6 ಸನ್ಲೈಟ್ ವೈಟ್ ಆರ್ ಕಲರ್ ಇದನ್ನು ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ ಶೇರ್ ಮಾಡಿ. ಬಿಕಾಸ್ ಒಂದ್ಸಲ ಸೈನ್ಸನ್ನು ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೈನ್ಸು ಟಫ್ ಅನ್ಸಲ್ಲ. ಹಾಗಾಗಿ ಅವರೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೈನ್ಸ್ನ ಅವರೇ ಓನಾಗಿ ಆನ್ಸರ್ ಮಾಡ್ಬೋದು. ಸೈನ್ಸಲ್ಲಿ ಅವರು ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಆಗ್ತಕ್ಕಂಥ ಡೈಲಿ ಕ್ಲಾಸಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ನಮಗೆ.
ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನೋಡಿ. ಕೈಡಿಯೋಸ್ಕೋಪ್ ಮಾಡೋದೇ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಫಸ್ಟ್ ಕ್ವಶನ್ಸ್ ಎಲ್ಲ ಇರುತ್ತೋ ಇದನ್ನು ಮಾಡಬೇಕು ನೀವು ಖಂಡಿತವಾಗೂ. ಪ್ಲೇನ್ ಮಿರರ್ ಅಟ್ ರೈಟ್ ಆ್ಯಂಗಲ್ ಈಚ್ ಅದರ್ ಇಮೇಜ್ ಮಲ್ಟಿಪಲ್ ರಿಫ್ಲೆಕ್ಷನ್ದು ಖಂಡಿತವಾಗ್ಲೂ ಈ ಒಂದು ಆ್ಯಕ್ಟಿವಿಟಿನೂ ಮಾಡಿ ನನಗೆ ಕಾಮೆಂಟಲ್ಲಿ ಹಾಕಬೇಕು. ನಾವು ಮಾಡಿದ್ವಿ ಯಾವ ಥರ ಮಲ್ಟಿಪಲ್ ಇಮೇಜಸ್ ಕಾಣ್ತು ಅಂತೇಳಿ. ಆ್ಯಂಡ್ ಕೆಲಿಡಿಯೋಸ್ಕೋಪ್ ಎರಡನ್ನೂ ಮಾಡಬೇಕು. ಐ ಹೋಪ್ ಯು ಶುಡ್ ಆರ್ ಯು ವಿಲ್ ಟ್ರೈ ಟು ಮೇಕ್ ದಿಸ್ ಮಲ್ಟಿಪಲ್ ಇಮೇಜಸ್ದು ಎರಡನ್ನೂ ಮಾಡಿ. ಅದೇ ಇವತ್ತಿನ ಹೋಮ್ವರ್ಕು. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಈ ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಆ್ಯಂಡ್ ಈ ವರ್ಷದಿಂದ ನಿಮಗೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ತುಂಬ ಕಡಿಮೆ ಕೇಳೋದು. ಹಾಗಾಗಿ ಈ ಲೆಸನ್ಗೆ LBA ನೋಟ್ಸ್ ನಿಮ್ಗೇನು ಕೊಡ್ತಾರೆ ಆ ಒಂದು ನೋಟ್ಸನ್ನೇ ನಾನು ಕೊಡ್ತೀನಿ. ಅದನ್ನೇ ಫಾಲೋ ಮಾಡಿ. ನಾನು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.